ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾಟಿ, ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ನಲ್ಲಿ ನಾನು ನಿಮಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ. ನಮ್ಮ ಭಾರತದಲ್ಲಿ ಯಾವ ರೀತಿ ಚುನಾವಣಾ ಆಯೋಗ ಪದ್ಧತಿ ಇದೆ, ಮತ್ತು ಈ ಚುನಾವಣಾ ಆಯೋಗ ರಚನೆ ಹೇಗಾಗಿದೆ, ಮತ್ತು ಈ ಚುನಾವಣಾ ಆಯೋಗಕ್ಕೆ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಮತ್ತು ಈ ಚುನಾವಣಾ ಆಯೋಗ ಹೇಗೆ ಕರ್ತವ್ಯವನ್ನು ನಿರ್ವಹಿಸ್ತದೆ, ಇದೆಲ್ಲವನ್ನು ನಾವು ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ ನೋಡ್ತೀವಿ. ಸೊ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 15 ಈಸ್ ಎಕ್ಸ್ಪ್ಲೈನ್ ಅವರ್ ಎಲೆಕ್ಷನ್ ಕಮಿಷನ್. ವಾಟ್ ಈಸ್ ದ ರೋಲ್ ಆಫ್ ಎಲೆಕ್ಷನ್ ಕಮಿಷನ್, ವಾಟ್ ಈಸ್ ದ ಪೊಸಿಷನ್ ಆಫ್ ಎಲೆಕ್ಷನ್ ಕಮಿಷನ್, ಆ್ಯಂಡ್ ವಾಟ್ ಈಸ್ ದ powers and functions of election commission and freedom of election commission. Everything we have to discuss in our constitution, or we have to written in our constitution, that is part 15. Part 15 and article number 324 part 1 is explained. ಅಂದರೆ ಸಂವಿಧಾನದ 15ನೇ ಭಾಗ ಮತ್ತು ಸಂವಿಧಾನದ ವಿಧಿಗಳಲ್ಲಿ 324ನೇ ವಿಧಿಯ 1ನೇ ಉಪವಿಧಿಯಲ್ಲಿ ಇದನ್ನು ನಾವು ವಿವರಿಸಿದ್ದೀವಿ. ಈ ಚುನಾವಣಾ ಆಯೋಗ ಏನೆಲ್ಲ ಕೆಲಸವನ್ನು ಮಾಡ್ತದೆ ಅಂತಂದರೆ, ರಾಷ್ಟ್ರಪತಿಗಳನ್ನು, ಉಪರಾಷ್ಟ್ರಪತಿಗಳನ್ನು, ಸಂಸತ್ತನ್ನು ಮತ್ತು ರಾಜ್ಯದ ವಿಧಾನ ಮಂಡಲದ ಸದಸ್ಯರುಗಳನ್ನೆಲ್ಲವನ್ನು, ಎಲ್ಲರ ಚುನಾವಣೆಗಳನ್ನು ಹೇಗೆ ಕಂಡಕ್ಟ್ ಮಾಡಬೇಕು, ಆ ಚುನಾವಣೆಗಳನ್ನು ಹೇಗೆ ನಡೆಸಬೇಕು, ಅವುಗಳ ಮೇಲ್ವಿಚಾರಣೆ ಮತ್ತು ಅವುಗಳಿಗೆ ಹೇಗೆ ನಿರ್ದೇಶನ ಕೊಡಬೇಕು ಮತ್ತು ಅವುಗಳನ್ನು ಹೇಗೆ ನಿಯಂತ್ರಿಸಬೇಕು, ಈ ಎಲ್ಲ ಅಂಶಗಳನ್ನು ಚುನಾವಣಾ ಆಯೋಗಕ್ಕೆ ನಾವು ಕೊಟ್ಟಿದ್ದೀವಿ. ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ 1950ರಿಂದ 1989ರವರೆಗೂ ಈ ಚುನಾವಣಾ ಆಯೋಗದಲ್ಲಿ ಒಬ್ಬರು ಸದಸ್ಯರು ಇದ್ದರು. ಅಂದರೆ ಒಂದೇ ಚುನಾವಣಾ ಅಧಿಕಾರಿ, ಅಂದರೆ ಒಬ್ಬರೇ ಚುನಾವಣಾ ಅಧಿಕಾರಿ ಇದ್ದರು. ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆನ್ ವಿ ರೆಫರ್ ಆ್ಯಂಡ್ ವೆನ್ ವಿ ಸಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ದ election commission who have from 1950 to 1989 only one chairperson or one chief election commission were there. ಒಬ್ಬರೇ ಚುನಾವಣಾ ಅಧಿಕಾರಿ, ಎಲೆಕ್ಷನ್ ಕಮಿಷನರ್ ಅಥವಾ ಮುಖ್ಯ ಚುನಾವಣಾ ಅಧಿಕಾರಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಅವರು ಒಬ್ಬರೇ ಇದ್ದರು, ಆಯುಕ್ತರು. ಸೊ ಕಮಿಷನರ್ ಅಂದರೆ ಆಯುಕ್ತರು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಚುನಾವಣಾ ಆಯುಕ್ತರು ಒಬ್ಬರು ವ್ಯಕ್ತಿ ಇದ್ದರು. ಆಮೇಲೆ 1989ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿಗಳು ಇಬ್ಬರು ಚುನಾವಣಾ ಅಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ. ಯಾವಾಗ? 1989 ಅಕ್ಟೋಬರ್ 16ನೇ ತಾರೀಕು. ಅವ್ರು ಯಾರಂದರೆ SS ಧನೋವಾ ಮತ್ತು VS ಸೀಗೆಲ್ ಅಂತ ಇಬ್ಬರು ಚುನಾವಣಾ ಅಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ ಅಥವಾ ಆಯುಕ್ತರನ್ನು ಆಯ್ಕೆ ಮಾಡ್ತಾರೆ. ಆಮೇಲೆ ಜನವರಿ 11ನೇ ತಾರೀಕು 1990ರಂದು ಮತ್ತೆ ಇಬ್ಬರನ್ನು ಆಯ್ಕೆ ಮಾಡ್ತಾರೆ ಹೊಸದಾಗಿ. ಮತ್ತು ನಂತರದಲ್ಲಿ PVN ಸರ್ಕಾರ ಬಂದಾಗ, PVN ಅಂದರೆ PV ನರಸಿಂಹರಾವ್ ಅವರ ಸರ್ಕಾರ ಬಂದಾಗ, ಅಂದರೆ ಪ್ರಧಾನಮಂತ್ರಿಗಳಾಗಿ ಇದ್ದಂತಹ PV ನರಸಿಂಹರಾವ್ ಅವರ ಸರ್ಕಾರ, ಆ ಸರ್ಕಾರದಲ್ಲಿ ಮತ್ತೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಅದನ್ನು ಹೇಳ್ಬೋದು. PV ನರಸಿಂಹರಾವ್ ಅವರಿದ್ದಂಥ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ, 3 ಸದಸ್ಯ ಚುನಾವಣಾ ಆಯೋಗವನ್ನು ಜಾರಿಗೆ ತರುತ್ತೆ. ಅಂದರೆ ಮೊದಲು ಸದಸ್ಯತ್ವ ಇತ್ತು, ಅಂದರೆ ಒಬ್ಬರೇ ವ್ಯಕ್ತಿ ಚುನಾವಣಾ ಮುಖ್ಯ ಆಯುಕ್ತರಾಗಿ ಕೆಲಸ ಮಾಡ್ತಾಯಿದ್ರು. ನಂತರದಲ್ಲಿ ಇಬ್ಬರು ಸದಸ್ಯರು ಬಂದರು. ನಂತರ 1993ರ ನಂತರ 3 ಜನ ಸದಸ್ಯರು ಬರ್ತಾರೆ, ನಾವು ನೋಡ್ತೀವಿ ಚುನಾವಣಾ ಆಯೋಗದಲ್ಲಿ. ಸೊ 3 ಜನ ಸದಸ್ಯರು, ಅದನ್ನು ನಾವು 3 ಸದಸ್ಯ ಚುನಾವಣಾ ಆಯೋಗ ಅಂತ ಕರಿತೀವಿ. ಅದು ಸ್ಥಾಪನೆ ಆಯಿತು ಪ್ರಧಾನಮಂತ್ರಿಗಳಾದಂಥ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ. ಸೊ ಆಮೇಲೆ ಏನಾಯಿತು ಅಂದರೆ, ಇಲ್ಲಿ ಮತ್ತೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಬ್ಬರನ್ನ, ಈ 3ರಲ್ಲಿ ಒಬ್ಬರನ್ನು ಮುಖ್ಯ ಚುನಾವಣಾ ಅಧಿಕಾರಿ ಅಂತ ಕರೆದ್ರು, ಇತರ ಇಬ್ಬರನ್ನು ಚುನಾವಣಾ ಆಯುಕ್ತರು ಅಂತ ಕರೆದ್ರು. ಸೊ ಅಲ್ಲಿಗೆ 1 is ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ 2 is ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಂತ ಕರೆದ್ರು. ಸೊ ಹೀಗೆ 3 ಜನ ಚುನಾವಣಾ ಆಯೋಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು. ಸೊ ಇವರು ಹೇಗೆ ಚುನಾವಣೆಗೆ ಇವರ
ಈ ಅಧಿಕಾರಿಗಳ ವೇತನ ಏನು ಅಂದರೆ ಈ ಅಧಿಕಾರಿಗಳಿಗೆ 3 ಜನ ಅಧಿಕಾರಿಗಳಿಗೂ ಒಂದೇ ರೀತಿಯ ವೇತನ ಇರುತ್ತೆ. ಆದರೆ ಒಬ್ಬರನ್ನು ಮಾತ್ರ ಮುಖ್ಯ ಚುನಾವಣಾಧಿಕಾರಿ ಅಂತ ಕರಿತೀವಿ 3 ಜನದಲ್ಲೇ. ಸೊ ಇವ್ರ ನೇಮಕಾತಿಯನ್ನು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಬೇಕಾಗಿದೆ. ಇವರ ನೇಮಕಾತಿಯಲ್ಲಿ ಇದು ರಚನೆ ಇದೆಲ್ಲ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಹೇಳ್ತಾ ಇದ್ದೀನಿ. ನೇಮಕಾತಿ ಅಂತಂದರೆ ಇವ್ರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳು ಸಂಸತ್ತಿನ ಒಪ್ಪಿಗೆಯನ್ನು ಪಡ್ಕೊಂಡು ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ, ಯಾರನ್ನು ಚುನಾವಣಾಧಿಕಾರಿ ಮಾಡಬೇಕು ಅಂತ. ನಂತರದಲ್ಲಿ ರಾಷ್ಟ್ರಪತಿಯವರು ಇವರನ್ನು ಆಯ್ಕೆ ಮಾಡ್ತಾರೆ. ಸೊ ಮಂತ್ರಿಮಂಡಲದ ಸಲಹೆ ಮೇರೆಗೆ, ಸಂಸತ್ತು ಅಂದರೆ ಮಂತ್ರಿಮಂಡಲ ಅಂತ ನಾವಿಲ್ಲಿ ಹೇಳ್ಬೋದು, ಮಂತ್ರಿಮಂಡಲದ ಸಲಹೆ ಮೇರೆಗೆ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಲಾಗ್ತದೆ. ಸೊ ಈ ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷ, 6 ಇಯರ್ಸ್ ಟರ್ಮ್ ಆಫ್ ಎಲೆಕ್ಷನ್ ಕಮಿಷನರ್. ಸೊ 6 ಇಯರ್ಸ್ ಟರ್ಮಲ್ಲಿ 6 ವರ್ಷದ ಒಳಗಡೆ ಯಾವ ಕಾರಣಕ್ಕೂ ಚುನಾವಣಾ ಅಧಿಕಾರಿಗಳನ್ನು ತೆಗೆದು ಹಾಕೋ ಹಾಗೆ ಇಲ್ಲ. ಏನಾದರೂ ದೋಷಾರೋಪಗಳು ಇದ್ದು ಅವು ಲಿಖಿತ ರೂಪದಲ್ಲಿದ್ದರೆ, ಅಂದರೆ ದಾಖಲೆಗಳನ್ನು ಇದ್ದರೆ ಮಾತ್ರ ಅವರನ್ನು ಅಧಿಕಾರದಿಂದ ತೆಗೆದು ಹಾಕ್ಬೋದೇ ಹೊರತು ಇವರನ್ನು ಅವಧಿ ಮುಗಿಯೋದರ ಒಳಗೆ, ಅಂದರೆ 6 ವರ್ಷದ ಒಳಗೆ ಚುನಾವಣಾ ಅಧಿಕಾರಿಗಳನ್ನು ತೆಗೆದು ಹಾಕುವ ಹಾಗೆ ಇಲ್ಲ. ಮತ್ತು ಅಕಸ್ಮಾತ್ ಏನಾದರೂ 6 ವರ್ಷದೊಳಗೆ ಆ ವ್ಯಕ್ತಿಗೆ, ಅಂದರೆ ಚುನಾವಣಾ ಅಧಿಕಾರಿ ಆಗಿರ್ತಾರಲ್ಲ ಅವರಿಗೆ 65 ವರ್ಷ ಆಗಿದ್ದರೆ ಅವರು ನಿವೃತ್ತಿಯನ್ನು ಹೊಂದಬಹುದು. 65 ವರ್ಷದವರೆಗೂ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ. ಮತ್ತು 6 ವರ್ಷ ಅವರು ಅಪಾಯಿಂಟ್ಮೆಂಟ್ ಆಗಿರ್ತಾರಲ್ಲ ಮುಖ್ಯ ಚುನಾವಣಾ ಅಧಿಕಾರಿಯಾಗಿಯೋ ಅಥವಾ ಇತರ ಚುನಾವಣಾಧಿಕಾರಿಯಾಗಿಯೋ ಅಧಿಕಾರವನ್ನು ವಹಿಸಿಕೊಂಡ 6 ವರ್ಷಗಳವರೆಗೂ ಅವರು ಅಧಿಕಾರದಲ್ಲಿ ನಿರಂತರವಾಗಿ ಮುಂದುವರಿಬೋದು. ಅದರೊಳಗೆ ಅವ್ರಿಗೇನಾದರೂ 65 ವರ್ಷ ವಯಸ್ಸಾಗಿದ್ದರೆ ಅವರು ನಿವೃತ್ತಿಯನ್ನು ಹೊಂದುವ ಅಧಿಕಾರ ಕೊಟ್ಟಿದೆ ನಮ್ಮ ಸಂವಿಧಾನದಲ್ಲಿ ಇದೆ. ಸೊ ಇವರು ಹೇಗೆ ಪದಚ್ಯುತಿಯನ್ನು ಗೊಳಿಸ್ತೀವಿ ಇವರನ್ನು ಅಂತಂದರೆ, ಇದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಏನಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಅವರ ಸ್ಥಾನಮಾನ ಥರನೇ ನಮ್ಮ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ಬೋದು ಅಥವಾ ಇತರ ಚುನಾವಣಾಧಿಕಾರಿಗಳ ಸ್ಥಾನಮಾನ ಇರುತ್ತೆ. ಅಂದರೆ ಏನು, ಇವ್ರಿಗೆ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಯಾವ ರೀತಿ ಅಧಿಕಾರದಿಂದ ಕೆಳಗಿಳಿಸೋಕ್ಕಾಗೋದಿಲ್ವೋ, ಯಾವುದು ಪದಚ್ಯುತಿ ಮಾಡಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ಅಂದರೆ ವಿಶೇಷ ಸಂದರ್ಭಗಳಲ್ಲಿ ಅದು ದೋಷಾರೋಪಣೆಗಳು ಇದ್ದು ಲಿಖಿತ ರೂಪದಲ್ಲಿ ಇದ್ದು ಅವುಗಳು ಸಾಬೀತಾದರೆ ಮಾತ್ರ ಅವರನ್ನು ಅಧಿಕಾರದಿಂದ ತೆಗೆಯುವ ಹಕ್ಕು ನಮ್ಮ ಸಂವಿಧಾನದಲ್ಲಿ ಕೊಡಲಾಗಿದೆ. ಸೊ ಆ ಥರದ್ದೇನಾದರೂ ಇದ್ದರೆ ಮಾತ್ರ ಈ ಚುನಾವಣಾಧಿಕಾರಿಗಳನ್ನು ಕೂಡ ತೆಗಿಬೋದು, ಇಲ್ಲ ಅಂದರೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಇವರ ಸೇವಾ ನಿಯಮವನ್ನು ಸಂಸತ್ತೇ ನಿರ್ಧರಿಸಿರುತ್ತೆ. ಸಂವಿಧಾನದಲ್ಲೇ ನಿರ್ಧರಿತವಾಗಿರುತ್ತೆ. ಸೊ ಚುನಾವಣಾ ಆಯೋಗದ ಸದಸ್ಯರನ್ನು ಮತ್ತು ಪ್ರಾದೇಶಿಕ ಆಯುಕ್ತರ ಸೇವಾ ನಿಯಮಗಳನ್ನು ಸಂಸತ್ತಲ್ಲಿ ನಿರ್ಧರಿಸಿರ್ತಾರೆ, ಅಂದರೆ ಸಂವಿಧಾನಾತ್ಮಕವಾಗಿಯೇ ನಿರ್ಧರಿತವಾಗಿರುತ್ತೆ. ಸೊ ಇವ್ರಿಗೆ ವೇತನ, ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳು ಇವೆಲ್ಲವನ್ನು ಕೊಡಲಾಗಿದೆ. ವೇತನ ಯಾವ ರೀತಿ ಇದೆ ಅಂದರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಯಾವ ವೇತನವನ್ನು ಕೊಟ್ಟಿದ್ದೀವಿ, ಹಾಗೆಯೇ ಇವರಿಗೂ ಕೂಡ ಅಂದರೆ ಚುನಾವಣಾ ಆಯುಕ್ತರಿಗೆ ಅಥವಾ ಚುನಾವಣಾ ಆಯೋಗದ ಸದಸ್ಯರು ಏನಿದ್ದಾರೆ ಅವರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ದೊರೆಯುವಂತಹ ವೇತನ, ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳನ್ನು ಕೂಡ ಕೊಡಲಾಗಿದೆ. ಇವರ ಈ ವೇತನ, ಪಿಂಚಣಿ ಇವೆಲ್ಲ ಎಲ್ಲಿಂದ ಕೊಡ್ತಾ ಇದ್ದೀವಿ ಅಂತಂದರೆ ಭಾರತದ ಸಂಚಿತ ನಿಧಿಯಿಂದ ಇವರಿಗೆ ಕೊಡಲಾಗ್ತದೆ. ಎಲೆಕ್ಷನ್ ಕಮಿಷನರ್ ಪೇ ಸ್ಕೇಲ್ ಆ್ಯಸ್ ವೆಲ್ ಆಸ್ ಪೆನ್ಷನ್ ಆ್ಯಂಡ್ ಅದರ್ ಫೆಸಿಲಿಟೀಸ್. ವಾಟ್ ದ ಫೆಸಿಲಿಟೀಸ್ ಆರ್ ದೇರ್ ಅಟ್ ಅವರ್ ಸುಪ್ರೀಂ ಕೋರ್ಟ್ ಜಡ್ಜಸ್, chief judges and other judges, the same position here we have to see the election commissioner. ಎಲೆಕ್ಷನ್ ಕಮಿಷನ್ನಲ್ಲಿ ಎಲೆಕ್ಷನ್ ಕಮಿಷನ್ಗೆ ಸೇಮ್ ಪೊಸಿಷನ್ ಕೊಟ್ಟಿದ್ದೀವಿ. ಸೊ ಆ್ಯಂಡ್ ದೆನ್ ಸೇಮ್ ಸ್ಯಾಲ್ರಿ ಆ್ಯಂಡ್ ಸೇಮ್ ಟೈಪ್ ಆಫ್ ದ ಫೆಸಿಲಿಟೀಸ್ ವಾಟ್ ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಎಂಜಾಯಿಂಗ್ ದ ಫೆಸಿಲಿಟೀಸ್ ಆ್ಯಂಡ್ ಸ್ಕೇಲ್ ಆ್ಯಂಡ್ ಎವ್ರಿಥಿಂಗ್ ಈಸ್ ದೇರ್. ರಿಟೈರ್ಮೆಂಟ್ ಪೆನ್ಷನ್ ಈಸ್ ದೇರ್. ಸೊ ಸೇಮ್ ಲೈಕ್ ದಟ್ ಓನ್ಲಿ. ಅದೇ ಥರ ನಾವು ಇಲ್ಲಿ ಕಮಿಷನರ್ಗೂ ಕೂಡ ಕೊಡ್ತಾ ಇದ್ದೀವಿ, ಎಲೆಕ್ಷನ್ ಕಮಿಷನರ್ಗೆ.
ಎಲ್ಲಿಂದ ಈ ಹಣ ಕೊಡ್ತಾ ಇದ್ದೀವಿ ಅಂದರೆ ಭಾರತದ ಸಂಚಿತ ನಿಧಿ ಅಂತ ಹೇಳಿದೆ. ಅಂದರೆ ಕನ್ಸಾಲಿಡೇಟೆಡ್ ಫಂಡಿಂದ ಇವರಿಗೆ ಹಣವನ್ನು ಕೊಡ್ತಾ ಇದ್ದಾರೆ, ವೇತನವನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಇದಿಷ್ಟು ನಮ್ಮ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಆಯಿತು. ನೆಕ್ಸ್ಟ್, ಚುನಾವಣಾ ಆಯೋಗದ ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್. ಸೊ ಈ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಸ್ವತಂತ್ರವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಬೇಕಾಗ್ತದೆ. ಇದು ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಬೇಕಾಗ್ತದೆ. ಸೊ ದೆರ್ ಇಸ್ ನೋ ಎನಿ ಪಾರ್ಶಾಲಿಟಿ, ದೆರ್ ಇಸ್ ನೋ ಎನಿ ಏನು ಭಯ, ಫಿಯರ್ನೆಸ್, ನೋ ಫಿಯರ್ನೆಸ್ ಆ್ಯಂಡ್ ನೋ ಪಾರ್ಶಾಲಿಟಿ. ಸೊ ಇಲ್ಲಿ ಯಾವುದೇ ಒಂದು ಫಿಯರ್ನೆಸ್ ಆಗಲಿ, ಯಾವುದೇ ಒಂದು ಪಾರ್ಶಾಲಿಟಿ ಆಗಲಿ ಇಲ್ಲ. ಸೊ ಇವರು ಸ್ವತಂತ್ರವಾಗಿ, ದೇ ಆರ್ ಆಲ್ ಇಂಡಿಪೆಂಡೆಂಟ್ಸ್ ಆ್ಯಂಡ್ ದೇ ಆರ್ ಆಲ್ ಡೂ ದೇರ್ ವರ್ಕ್ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಆ ಥರ ಇವರು ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಹೊರತು ಇವ್ರಿಗೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳು ಇಲ್ಲ. ದರ್ ಇಸ್ ನೋ ಎನಿ ರಿಸ್ಟ್ರಿಕ್ಷನ್ಸ್. ಸೊ ಯಾವುದೇ ನಿರ್ಬಂಧಗಳನ್ನು ಕೊಡೋದಿಲ್ಲ. ಯಾಕಾಗಿ ಅಂತಂದರೆ ಇವರಿಗೆ ಸ್ವಾತಂತ್ರ್ಯ ಆ ರೀತಿ ನಾವು ಕೊಟ್ಟಿದ್ದೀವಿ. ಏನೆಲ್ಲ ಸ್ವಾತಂತ್ರ್ಯ ಇದೆ ಇವರಿಗೆ ಅಂದರೆ, ಮೊದಲನೇದಾಗಿ ನಾವು ಹೇಳೋವಂಥದ್ದು ಮುಖ್ಯ ಚುನಾವಣಾ ಆಯುಕ್ತರಿಗೆ ಸೇವಾ ಭದ್ರತೆಯನ್ನು ಕೊಟ್ಟಿದ್ದೀವಿ. ಸೇವಾ ಭದ್ರತೆ, ಇದು ಸೇವಾ ಭದ್ರತೆ ಅಂದರೆ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರಿಗೆ ಒನ್ಸ್ ದೇ ಆ್ಯಂಡ್ ಅಪಾಯಿಂಟ್ ಆ್ಯಸ್ ಅ ಎಲೆಕ್ಷನ್ ಕಮಿಷನರ್, ಒನ್ಸ್ ಅವರು ಅಪಾಯಿಂಟ್ ಆದಮೇಲೆ ವಿ ಕಾಂಟ್ ಡಿಸ್ಮಿಸ್ ಆರ್ ವಿ ಕಾಂಟ್ ಚೇಂಜ್. ಅವ್ರನ್ನ ಚೇಂಜ್ ಮಾಡೋಕ್ಕೂ ಆಗೋಲ್ಲ ಮತ್ತು ಡಿಸ್ಮಿಸ್ ಮಾಡೋಕ್ಕೂ ಆಗಲ್ಲ, ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಸೇವಾ ಭದ್ರತೆಯನ್ನು ತೋರಿಸ್ತದೆ. ದಿಸ್ ಆರ್ ಶೋಸ್ ಟು ಸೆಕ್ಯೂರಿಟಿ ಆಫ್ ದ ಜಾಬ್ ಸೆಕ್ಯೂರಿಟಿ ಇದೆ ಅವ್ರಿಗೆ. ಅಂದರೆ ಸೆಕ್ಯೂರಿಟಿ, ಇಟ್ ಈಸ್ ನಾಟ್ ಅ ಜಾಬ್ ಅಂತ ಹೇಳಬಾರ್ದು, ಸೇವೆ, ಸರ್ವಿಸ್ ಸೆಕ್ಯೂರಿಟಿ ಅಂತ ಹೇಳಬೇಕಾಗ್ತದೆ. ಸೇವಾ ಭದ್ರತೆಯನ್ನು ಅವ್ರಿಗೆ ಒದಗಿಸಿಕೊಡಲಾಗಿದೆ. ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಪದಚ್ಯುತಿಯ ಮೂಲಕ ಕೆಳಗಿಳಿಸಬೇಕೇ ಹೊರತು ಅವ್ರನ್ನ ಇನ್ಯಾವುದೇ ಕಾರಣಕ್ಕೂ ಕೆಳಗಿಳಿಸೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿದ್ದಾರೋ ಹಾಗೆಯೇ ಚುನಾವಣಾ ಆಯೋಗದ ಕಮಿಷನರು ಕೂಡ ಇರ್ತಾರೆ. ಸೊ ಹಾಗಾಗಿ ಇವರನ್ನು ಬದಲಾಯಿಸುವ ಹಾಗೆ ಅಥವಾ ಪದಚ್ಯುತಿಗೊಳಿಸುವ ಹಾಗೆ ಇಲ್ಲ. ಅದು ಚುನಾವಣಾ ಆಯೋಗದ ಸ್ವಾತಂತ್ರ್ಯವನ್ನು ತೋರಿಸ್ತದೆ. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿಗೆ ಅನುಗುಣವಾಗಿ ಮಾತ್ರ ಚುನಾವಣಾ ಆಯುಕ್ತರು ಹಾಗೂ ಪ್ರಾದೇಶಿಕ ಚುನಾವಣಾ ಆಯುಕ್ತರನ್ನು ಸೇವೆಯಿಂದ ತೆಗೆದುಹಾಕ್ಬೋದು. ಈ 3 ಜನ ಇರ್ತಾರಲ್ಲ, 3 ಜನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಏನು ಹೇಳ್ತಾರೆ ಅದ್ರ ಪ್ರಕಾರ ಅವ್ರು ಹೇಳಿದ್ರೆ ಕೆಳಗಿನ ಚುನಾವಣಾ ಆಯುಕ್ತರನ್ನು ಅಥವಾ ಇತರ ಚುನಾವಣಾ ಆಯುಕ್ತರನ್ನು ಸೇವೆಯಿಂದ ತೆಗೆದುಹಾಕ್ಬೋದಷ್ಟೇ ಹೊರತು ನೇರವಾಗಿ ಸರ್ಕಾರಕ್ಕೆ ಚುನಾವಣಾ ಆಯುಕ್ತರನ್ನು ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಚುನಾವಣಾ ಆಯೋಗದ ಸ್ವಾತಂತ್ರ್ಯವನ್ನು ತೋರಿಸುವಂಥ ಒಂದು ಅಂಶ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಈ ಚುನಾವಣಾ ಅಧಿಕಾರಿ ನೇಮಕದ ನಂತರ ಇವರ ಸೇವಾ ನಿಯಮಗಳನ್ನು ಅನಾನುಕೂಲ ಆಗುವ ಹಾಗೆ ಬದಲಾಯಿಸುವ ಹಾಗಿಲ್ಲ. ಒಂದು ಸಲ ಚುನಾವಣಾ ಆಯೋಗದ ಅಧಿಕಾರಿಗಳು ಏನು ಆಯೋಗಕ್ಕೆ ಸೇರ್ಕೊತಾರೆ, ಸೇರಿದ ಮೇಲೆ ಅವ್ರಿಗೆ ಅನಾನುಕೂಲ ಆಗುವ ಹಾಗೆ ಯಾವುದೇ ಬದಲಾವಣೆ ಮಾಡೋ ಹಾಗೆ ಇಲ್ಲ, ಯಾವುದೇ ನಿಯಮಗಳನ್ನು ಅಲ್ಲಿ ಬದಲಾಯಿಸೋ ಹಾಗಿಲ್ಲ. ಸೊ ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಅವರು ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟು ಈಗಾಗಲೇ ಹೇಳಿರೋ ಹಾಗೆ ನಾನು ಈ ಚುನಾವಣಾ ಅಧಿಕಾರಿಗಳಿಗೆ ವೇತನ ಆಗಲಿ ಅಥವಾ ಪೆನ್ಷನ್ ಆಗಲಿ ಅಥವಾ ಅವರಿಗೆ ಸೌಲಭ್ಯಗಳು, ಫೆಸಿಲಿಟೀಸ್ಗಳಾಗಲಿ, ಇದೆಲ್ಲವನ್ನು ಭಾರತದ ಸಂಚಿತ ನಿಧಿಯಿಂದ ಕೊಡಲಾಗ್ತಾ ಇದೆ. ಸೊ ಹಾಗಾಗಿ ಇವರು ಸ್ವತಂತ್ರರು. ಭಾರತದ ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡಿಂದ ದೇ ಆರ್ ಡ್ರಾಯಿಂಗ್ ದ ಸ್ಯಾಲ್ರೀಸ್, ಪೆನ್ಷನ್ ಆ್ಯಂಡ್ ಫೆಸಿಲಿಟೀಸ್. ಸೊ ದಟ್ಸ್ ವೈ ವಿ ಕ್ಯಾನ್ ಸೇ ದೀಸ್ ಪೀಪಲ್ ಆರ್, ದೀಸ್ ಆಫೀಸರ್ಸ್ ಆರ್ ವಾಟ್ ವಿ ಕಾಲ್ ದಿಸ್ ಕಮಿಷನರ್ಸ್ ಆರ್ ಇಂಡಿಪೆಂಡೆಂಟ್. ಇವರು ಇಂಡಿಪೆಂಡೆಂಟ್ ಆಗಿರ್ತಾರೆ ಅಂತ ನಾವು ಹೇಳ್ಬೋದು. ಈ ಚುನಾವಣಾ ಆಯೋಗದ ಸದಸ್ಯರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸ್ಥಾನಮಾನವನ್ನು ಹೊಂದಿದ್ದಾರೆ ಅಂದಮೇಲೆ ಮತ್ತೆ ನಾವು ಇದ್ರ ಬಗ್ಗೆ ಇವರ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ. ಹೇಗೆ ನ್ಯಾಯಾಧೀಶರಿಗೆ ಸ್ವಾತಂತ್ರ್ಯ ಇದೆಯೋ ಹಾಗೆಯೇ ಇವ್ರಿಗೂ ಕೂಡ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಚುನಾವಣೆ ನಡೆಸಲಿಕ್ಕೆ ಆಯೋಗಕ್ಕೆ ಅಗತ್ಯವಾದಂತಹ ಸಿಬ್ಬಂದಿಯನ್ನು ಕೊಡಬೇಕಾಗ್ತದೆ. ಅದನ್ನು ಯಾರು ಕೊಡೋದು ಅಂದರೆ, ಚುನಾವಣೆಗಳನ್ನು ನಡೆಸಲಿಕ್ಕೆ
ಈ ಚುನಾವಣಾ ಆಯೋಗಕ್ಕೆ ಅಗತ್ಯವಾದ ಸಿಬ್ಬಂದಿಗಳನ್ನು ರಾಷ್ಟ್ರಪತಿಯವರು ಒದಗಿಸ್ತಾರೆ ಅಥವಾ ರಾಜ್ಯಪಾಲರು ಒದಗಿಸ್ತಾರೆ. ಸೊ ಹಾಗಾಗಿ ರಾಷ್ಟ್ರಪತಿ ರಾಜ್ಯಪಾಲರು ಅಂದರೆ ಇವರು ರಾಷ್ಟ್ರದ ಪ್ರಥಮ ಪ್ರಜೆ ಮತ್ತು ರಾಜ್ಯದ ಪ್ರಥಮ ಪ್ರಜೆ ಅಂತ ಹೇಳ್ಬೋದು. ಹಾಗಾಗಿ ಇವರು ಕೊಟ್ಟಂತಹದ್ದನ್ನು ಬೇರೆ ಯಾರು ಕೂಡ ಬದಲಾಯಿಸುವ ಹಾಗಿಲ್ಲ ಮತ್ತು ಅದರ ಬಗ್ಗೆ ಪ್ರಶ್ನೆ ಎತ್ತುವ ಹಾಗೆಯೂ ಇಲ್ಲ. ಸೊ ಹಾಗಾಗಿ ಚುನಾವಣೆಗಳನ್ನು ನಡೆಸಲು ಆಯೋಗಕ್ಕೆ ಅಗತ್ಯವಾದ ಸಿಬ್ಬಂದಿಗಳನ್ನು ರಾಷ್ಟ್ರಪತಿಯವರೇ ನೇಮಿಸೋದ್ರಿಂದ ಆ ಸಿಬ್ಬಂದಿಗಳ ಜೊತೆಗೆ ಚುನಾವಣಾ ಆಯುಕ್ತರು ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಚುನಾವಣಾ ಆಯೋಗದ ಸ್ವಾತಂತ್ರ್ಯತೆಯನ್ನು ತೋರಿಸುವಂತಹ ಅಂಶಗಳಾಗಿವೆ ಅಂತ ನಾವು ಹೇಳ್ಬೋದು. ಇವೆಲ್ಲ ಚುನಾವಣಾ ಆಯೋಗದ ಸ್ವಾತಂತ್ರ್ಯ ಅದರ ಬಗ್ಗೆ ಹೇಳಿದ್ದೀನಿ. ಚುನಾವಣಾ ಆಯೋಗ ಯಾಕಾಗಿ ಚುನಾವಣಾ ಆಯೋಗ ಬೇಕು ಅದರ ಬಗ್ಗೆ ಹೇಳಿದೆ. ಚುನಾವಣಾ ಆಯೋಗದ ಬಗ್ಗೆ ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಮತ್ತು ಚುನಾವಣಾ ಆಯೋಗದ ರಚನೆ ಹೇಗಿದೆ ಮತ್ತು ಅದಕ್ಕೆ ಹೇಗೆ ಸ್ವಾತಂತ್ರ್ಯವನ್ನು ನಾವು ಕೊಟ್ಟಿದ್ದೀವಿ, ಇದೆಲ್ಲದರ ಬಗ್ಗೆ ಈ ಸೆಷನ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಧನ್ಯವಾದಗಳು.